ಅಕಸ್ಮಾತ್ ಏನಾದ್ರು ಓದಿರೋರು ಹುಲಿ ತರ ಗರ್ಜಿಸಿದ್ರು ಅಂತಾನೆ ಇಟ್ಕೊಳ್ಳಿ, ಈ ಓದಿಲ್ದೇ ಇರೋರು ಇದಾರಲ್ಲ, ಆ ಹುಲಿಗೆ ಬೆಲ್ಟ್ ಹಾಕಿ ನಾಯಿ ತರ ಸಾಕೊಂಡ್ಬಿಡ್ತಾರೆ. ಶಿಕ್ಷಣ ಎಂಬುದು ಹುಲಿಯ ಹಾಲಿನಂತೆ ಕುಡಿದವರು ಗರ್ಜಿಸಲೇಬೇಕು. ಬಟ್ ನಮ್ ದೇಶದಲ್ಲಿ ಗೊತ್ತಲ್ಲ, ವಿದ್ಯೆ ಕಲ್ತಿರೋರೆಲ್ಲ ಗರ್ಜಿಸ್ತಾ ಇರೋದು, ಅವಿದ್ಯಾವಂತರು ಗರ್ಜಿಸ್ತಾ ಇರೋದು. ಯಾರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ಗೊತ್ತಾಗಿರುತ್ತೆ, ಅದನ್ನೇನ್ ಬಿಡಿಸಿ ಹೇಳ್ಬೇಕಾಗಿಲ್ಲ. ಗೊತ್ತಾಯ್ತು ಅಂದ್ರೆ ಅಂತವ್ರ ಕೈಗೆ ದೇಶನ್ ಕೊಟ್ಟಿದೀವಲ್ಲ, ಅದು ನಮ್ ಮುಟ್ಟಾಳ್ತನ. ನಮ್ ದೇಶದ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಓದಿರೋರು ಓದಿಲ್ದೇ ಇರೋರ್ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ದಂಗ್ ಕೇಳ್ಕೊಂಡು, ಅವ್ರ ಬೂಟ್ನ ನೆಕ್ಕೊಂಡು, ಅವ್ರ ಫ್ಯಾಮಿಲಿಗೆ ಕಾವಲು ಕಾಯ್ಕೊಂಡು ಇರೋ ತರ ಆಗಿದೆ ಪರಿಸ್ಥಿತಿ. ಅವಿದ್ಯಾವಂತರು ಹುಲಿ ತರ ಗರ್ಜಿಸ್ತಾ ಇದ್ರೆ, ವಿದ್ಯಾವಂತರು ಜಿಂಕೆ ತರ ಅವ್ರಿಗೆಲ್ಲ ಎದುರುಕೊಂಡು ಭಯ ಪಡ್ಕೊಂಡು ಬದುಕ್ತಿದ್ದಾರೆ. ಆಮೇಲೆ ಇನ್ನೊಂದ್ ವಿಷಯ ಏನ್ ಗೊತ್ತಾ, ಬೇರೆ ಯಾವ ಕಂಟ್ರಿನಲ್ಲೂ ಅಯ್ಯೋ ಓದಿದ್ರೆ ಯಾರ್ ಸೆಟಲ್ ಆಗ್ತಾರ ಬಾಗುರು ಲೈಫ್ ಅಲ್ಲಿ, ಓದಿರೋರೆಲ್ಲ ಉದ್ಧಾರ ಆಗೋರ, ಈ ತರ ಎಲ್ಲ ಡೈಲಾಗ್ಗಳು ಬರೋದೇ ಇಲ್ಲ. ಏನಕ್ಕಂದ್ರೆ ಆ ದೇಶಗಳಲ್ಲಿ ಓದಿರೋ ತಕ್ಕನಾಗಿ ಕೆಲಸಗಳು ಸಿಕ್ಬಿಡ್ತವೆ. ಬಟ್ ನಮ್ ದೇಶದಲ್ಲಿ ಗೊತ್ತಲ್ಲ, ಓದಿಲ್ದೇ ಇರೋನೇ ಹೈ ಪೋಸ್ಟ್ ಅಲ್ಲಿ ಇದ್ರೆ, ಓದಿರೋರು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿರ್ತಾರೆ. ಸೊ ಯಾರಿಗೆ ಆಗ್ಲಿ ಎಕ್ಸಾಂಪಲ್ ಕೊಡ್ಬೇಕು ಅಂತ ಬಂದಾಗ, ಅಯ್ಯೋ ಓದ್ಬಿಟ್ಟು ಯಾರು ಉದ್ಧಾರ ಆಗೋರು ಬಾಬುರು, ಓದಿರೋರು 30,000 40,000 ಸಂಬಳಕ್ಕೆ ದುಡಿತಾ ಇದ್ರೆ, ಓದ್ದೇ ಇರೋರು ಮೇಲ್ ಕೂತ್ಕೊಂಡು ತಿಂಗ್ಳಿಗೆ 1.5 ಲಕ್ಷ 2 ಲಕ್ಷ ಸಂಪಾದನೆ ತಗೊಂತವ್ರೆ, ಅದ್ರ ಜೊತೆ ಗಿಂಬ್ಳ ಬೇರೆ. ಸೊ ಈ ತರ ಮೈಂಡ್ ಸೆಟ್ ಇರೋದು ನಮ್ ಇಂಡಿಯನ್ಸ್ ಅಲ್ಲಿ. ಅಂದ್ರೆ ಬರೀ ಮೈಂಡ್ ಸೆಟ್ ಅಲ್ಲ, ಅದು ಸತ್ಯನೂ ಕೂಡ. ಅಕಸ್ಮಾತ್ ಏನಾದ್ರು ಓದಿರೋರು ಹುಲಿ ತರ ಗರ್ಜಿಸಿದ್ರು ಅಂತಾನೆ ಇಟ್ಕೊಳ್ಳಿ, ಈ ಓದಿಲ್ದೇ ಇರೋರು ಇದಾರಲ್ಲ, ಆ ಹುಲಿಗೆ ಬೆಲ್ಟ್ ಹಾಕಿ ನಾಯಿ ತರ ಸಾಕೊಂಡ್ಬಿಡ್ತಾರೆ. ಸೊ ವಿದ್ಯಾವಂತರು ಹುಲಿ ತರ ಗರ್ಜಿಸ್ಬೇಕು ನಿಜ, ಆದ್ರೆ ನಮ್ ದೇಶದಲ್ಲಿ ಅಲ್ಲ. ನಮ್ ದೇಶದಲ್ಲಿ ಅದಕ್ಕೆ ಅವಕಾಶನೂ ಇಲ್ಲ. ರೂಲ್ಸ್ ಪ್ರಕಾರ ಹೇಳ್ಬೇಕು ಅಂದ್ರೆ ಓದಿರೋರು ಮೇಲಿರ್ಬೇಕು, ಓದ್ದೇ ಇರೋರು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ಬೇಕು. ಬಟ್ ಇಲ್ಲ ಆಗಿರೋದು ಉಲ್ಟಾ, ಓದಿಲ್ದೇ ಇರೋರು ಮೇಲಿದ್ದಾರೆ, ಓದಿರೋರು ಅವ್ರ ಕೈ ಕೆಳಗಡೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ದಾರೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಾವೆಲ್ಲ ಬೇಜಾರಾಗ್ಬೇಕಿರೋದು ಯಾವ ವಿಷಯಕ್ಕೆ ಗೊತ್ತಾ, ಓದಿಲ್ದೇ ಇರೋರ್ ಮೇಲಿದ್ದಾರೆ, ಓದಿರೋರ್ ಕೆಳಗಡೆ ಇದಾರೆ ಅಂತ ಬೇಜಾರಾಗ್ಬಾರ್ದು. ಆ ಓದಿಲ್ದೇ ಇರೋರ್ನ ಮೇಲ್ ಕೂರ್ಸಿರೋರೇ ಓದಿರೋರು ಅನ್ನೋ ವಿಷಯ ಇದೆಯಲ್ಲ, ಆ ವಿಷಯಕ್ಕೆ ಬೇಜಾರಾಗ್ಬೇಕು ನಾವೆಲ್ಲ. ಕರೆಕ್ಟ್. ಸೊ ಒಂದೊಂದ್ಸಲ ನಾಚಿಕೆ ಆಗದ್ ಗುರು, ಹೆಂಗ್ ಇವ್ರನ್ನೆಲ್ಲ ಚೂಸ್ ಮಾಡಿ ಮೇಲ್ ಕೂರಿಸ್ತೀವಿ ನಾವು. ನಾವೇ ಸಪೋರ್ಟ್ ಹಾಕಿ ಮೇಲ್ ಕೂರಿಸ್ಬಿಟ್ಟು ನಾವೇ ತುಳ್ಸ್ಕೊಂತೀವಿ. ಅಂದ್ರೆ 10 ರೂಪಾಯಿ ಮೇಲಕ್ಕೆ ಅಂತ ಹತ್ಸ್ಕೊಂಡು ನಾವೇ ಭುಜದ ಮೇಲೆ ಕೂರಿಸ್ಕೊಳ್ಳೋದು, ನಾವೇ ತುಳ್ಸ್ಕೊಳ್ಳೋದು. ಹೆಂಗಿದೆ ನೋಡಿ ನಮ್ ಹಣೆ ಬರ. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ.